ಸಾಣೂರ್ಗುತ್ತು ದೇವಿ ಪ್ರಸಾದ್ ಶೆಟ್ರು ಅವರ ಕನಸನ್ನ ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ರು. ಎಷ್ಟು ಚೆನ್ನಾಗಿ ಇಟ್ರಲ್ಲ, ಮತ್ತೆ ಆ ಕ್ಲಾರಿಟಿ ಆಫ್ ಥಾಟ್ ಇದೆಯಲ್ಲ, ಅದು ತುಂಬ ಖುಷಿ ಅಂತ ಅನಿಸ್ತು. ಈಗ ಸುಮ್ಮನೆ ನಾವು ನೋಡಿದ್ದೇವೆ ಹೇಗೆ ನಡೀತಿದೆ ಶಾಲೆ ಕೆಲಸಗಳು ಅಂತ. ಒಮ್ಮೆ ಶಾಲೆ ಮುಗಿದಾದ್ಮೇಲೆ ಒಂದು ಸ್ಪೆಷಲ್ ವಿಡಿಯೋ ಅವ್ರ ಜೊತೆಗೆ ಮತ್ತೊಮ್ಮೆ ಮಾಡೋಣ ಅಂತ ಹೇಳ್ತಾ. ಸರ್, ಕೊನೆಯದಾಗಿ ನೀವೇನು ಹೇಳಬೇಕು ಬಯಸ್ತೀವಿ? ಅವಿನಾಶ್, ನಿಮ್ಮ ಜೊತೆ ಮಾತನಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇಷ್ಟೊತ್ತು ತುಂಬ ನಾಲೆಜ್ ಕೂಡ ನಿಮ್ಮಿಂದ ಸಿಕ್ಕಿದೆ. ನನ್ನ ಮನಸ್ಸಲ್ಲಿರುವಂಥ ಕನಸು ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದಂಥ ಒಬ್ಬ ವಿದ್ಯಾರ್ಥಿಗೆ ಅಥವಾ ಮಗುವಿಗೆ ಒಂದು ಪರಿಪೂರ್ಣವಾಗಿರುವಂಥ ಎಜುಕೇಶನ್ ಸಿಗಬೇಕನ್ನುವಂಥದ್ದು ನಂದು ಕನಸಿರುವಂಥದ್ದು. ಒಬ್ಬ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ ಅನ್ನು ಹೇಗೆ ಒಂದು 6 hours per week ಕಲಿತಾನೋ, ಅದೇ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ದಟ್ ಮೇ ಬಿ ಮ್ಯೂಸಿಕ್ ಆರ್ ಡ್ಯಾನ್ಸ್ ಆರ್ ಡ್ರಾಮಾ, ಎನಿಥಿಂಗ್, ಅದನ್ನು ಕೂಡ ಆತ ಕಲಿಬೇಕು. ಅದು ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಇದು ವಿಶೇಷತೆ. ಹಾಗಾಗಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ರಾಜೇಶ್ವರಿ PU ಕಾಲೇಜ್, ಇಲ್ಲಿಗೆ ಅಡ್ಮಿಷನ್ ಅಂತ ವಿದ್ಯಾರ್ಥಿಗೆ 100ಕ್ಕೆ 100 ಭಾಗ ನ್ಯಾಯ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ಹಾಗಾಗಿ ಇವತ್ತು ನಿಮ್ಮ ಮುಖಾಂತರ ನಾವು ಸಮಾಜಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ, ನಿಮ್ಮ ಮಗುವನ್ನು ನಮ್ಮಲ್ಲಿ ಕಳಿಸಿ ಆತನನ್ನು ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ, ಪರಿಪೂರ್ಣ ವ್ಯಕ್ತಿಯನ್ನಾಗಿ ಕಳಿಸುವ ನಮ್ಮ ಜವಾಬ್ದಾರಿ. ಭಾರಿ ಚೆನ್ನಾಗಿದೆ, ಶಾಲೆ ಚೆನ್ನಾಗಿದೆ, ಅವರ ಡ್ರೀಮ್ ಚೆನ್ನಾಗಿದೆ, ಥಾಟ್ ಕ್ಲಾರಿಟಿ ಇದೆ, ಮತ್ತೊಂದೆಲ್ಲ ಇದೆ. ಸಾಮಾನ್ಯ ಅಂದ್ರೆ ಮಿಡ್ಲ್ ಕ್ಲಾಸ್ ಸಮಾಜದಲ್ಲಿನ ಮಿಡ್ಲ್ ಕ್ಲಾಸ್ ತನ್ನ ಮಗುವನ್ನು ಸರ್ ಇಲ್ಲಿ ಕಳಿಸ್ಬೋದಾ? ಒಂದು ಕಾಸ್ಟ್ಲಿ ಉಪ್ಪು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ಬೋದು, ಸಹಜ ಸರ್, ತಪ್ಪು ತಿಳಿಬೇಡಿ. ಇದಕ್ಕೆ ಏನಂತೀರಾ? ಕರೆಕ್ಟ್, ನೀವು ಹೇಳಿರುವಂಥದ್ದು ಬಹಳ. ಆಗ್ಲೇ ನಾವು ಈ ಪ್ರಶ್ನೆ ನೀವು ಮೊದಲು ಕೇಳಬೇಕಿತ್ತು. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ನೋಡುವಾಗ ಇಲ್ಲಿ ಫೀಸ್ ಒಂದು 5 ಲಕ್ಷ ಇರ್ಬೋದು, 6 ಲಕ್ಷ ಇರ್ಬೋದು, ಈ ತರ ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು. ನಮ್ದು ಆ ತರ ಫೀಸ್ ಇಲ್ಲ, ತುಂಬಾ ನಾಮಿನಲ್ ಇದೆ ಸರ್ ಫೀಸ್. ಬಹುಶಃ ನೀವು ಬೆಂಗಳೂರಲ್ಲಿ ಒಂದು 8 ಲಕ್ಷ 10 ಲಕ್ಷ ಕೊಟ್ಟಾಗ ಯಾವ ರೀತಿ ಒಂದು ಫೆಸಿಲಿಟೀಸ್ ನಿಮಗೆ ಸಿಗುತ್ತೋ ಅಷ್ಟೇ ಅತ್ಯುತ್ತಮವಾಗಿರುವಂತಹ ಫೆಸಿಲಿಟೀಸ್ ತುಂಬಾ, ಅದಕ್ಕಿಂತ ಒಂದು 25%, ಅದರ ಒಂದು 25% ಕಾಸ್ಟಲ್ಲಿ ನಾವು ಇಲ್ಲಿ ಎಜುಕೇಷನ್ ಕೊಡ್ತೇವೆ. ನಾವು ವಿಶೇಷವಾಗಿ ನಮ್ಮ ಟಾರ್ಗೆಟ್ ಗ್ರೂಪ್ ಯಾರು ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಮತ್ತು ಇವರು ಯಾರು ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಮಿಡಲ್ ಕ್ಲಾಸ್ ಇವರು ನಮ್ಮ ಟಾರ್ಗೆಟ್ ಗುಂಪು. ಅದರ ಜೊತೆಗೆ ನಾನು ಹೇಳಿದೆ ಎಲ್ಲ ವರ್ಗದವರು ಬರಬೇಕು, ಶ್ರೀಮಂತರು ಬರಬೇಕು, ಮಧ್ಯಮ ವರ್ಗದವರು ಬರಬೇಕು, ಬಡವರು ಕೂಡ, ಎಲ್ಲ ವರ್ಗದವರು ಜೊತೆಗೆ ಸೇರಿ ಇದನ್ನು ಈ ಸಂಸ್ಥೆ ಬೆಳಿಬೇಕು ಅನ್ನೋದು ನಮ್ಮ ಕಲ್ಪನೆ ಇರುವಂಥದ್ದು. ಬಡ ವರ್ಗದಲ್ಲಿ ತುಂಬ ಮೆರಿಟೋರಿಯಸ್ ಇದ್ದಾರೆ, ಅಂಥವರಿಗೆ ವಿಶೇಷವಾಗಿರುವಂಥ ಸ್ಕಾಲರ್ಶಿಪ್ ಕೂಡ ನಮ್ಮಲ್ಲಿದೆ. ನಮ್ಮ ಅನೇಕ ಜನ ಹಿತೈಷಿಗಳು ನಮ್ಮ ಮುಖಾಂತರ ಸ್ಕಾಲರ್ಶಿಪ್ ಕೊಡಬೇಕನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ರೈಟ್ ಸರ್, ಸೊ ನಾವು ಕನ್ಕ್ಲೂಡ್ ಮಾಡೋಣ. ನನಗೆ ಇವರು ಇಷ್ಟು ಮಾತುಗಳನ್ನು ಕೇಳಿದಾಗ ನನ್ನ ಗುರುಗಳು ಹೇಳಿದಂಥ ಮಾತು ನೆನಪಾಯಿತು, ನೀನು 10ರೊಟ್ಟಿಗೆ 11 ಆಗಬೇಡ, ನೀನು ಇನ್ನೊಂದೇ ಆಗು ಅಂತ. ಸೊ ಶೆಟ್ಟಿ ಸರ್, ನೀವು ಇನ್ನೊಂದು ಆಗೋದಕ್ಕೆ ಹೊರಟಿದ್ದೀರಾ, ನಿಮಗೆ ಶುಭಾಶಯವನ್ನು ಹೇಳ್ತಾ, ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್ ಅಂತೆ. ಸೊ ನೀವು ಡ್ರೀಮ್ ಮಾಡಿದ್ದೀರಾ, ಅದನ್ನು ಮಾಡ್ತಾನೂ ಇದ್ದೀರಾ. ಶುಭಾಶಯ. Rajeshwari National School, Residential, Patel Muddana Shetty Campus, Radha Farms, Sanur Village, Karkala, Udupi.